ನೋಡ್ತಾ ಇದ್ದೀರಾ DNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಕೂಡಗಿ ಗ್ರಾಮದಲ್ಲಿ MH ಗ್ರೂಪ್ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೃಹತ್ ಡಿಜೆ ಮತ್ತು ಮೂರ್ತಿ ಮೆರವಣಿಗೆ. ಕೂಡಗಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅದ್ದೂರಿ ಆಚರಣೆ. ವರದಿ ಮಹೇಶಕುಮಾರ ಹರಿಜನ, ಕೊಲ್ಹಾರ. ನಾನು ಲಂಡನ್ನಿಂದ ಬರುವಾಗ ಒಂದು ಹಣ್ಣನ್ನು ತಂದೆ. ಮೇಲ್ವರ್ಗದವರು ಆ ಹಣ್ಣಿನ ರಸವನ್ನು ಎಲ್ಲರಿಗೂ ಸಮಾನವಾಗಿ ಹಂಚಿಕೊಡುವುದಾಗಿ ಅತ್ಯಂತ ಶ್ರದ್ಧೆಯಿಂದ ನನ್ನಿಂದ ಪಡೆದು ಅದರ ರಸವನ್ನೆಲ್ಲ ಮೇಲ್ವರ್ಗಕ್ಕೆ ಹಂಚಿ ಅಭಾಗ್ಯರಾದ ನನ್ನ ದಲಿತ ಜನಾಂಗದ ಮೇಲೆ ಸಿಪ್ಪೆಯನ್ನು ಬಿಸಾಕಿಬಿಟ್ಟರು ಎಂಬ ಅಂಬೇಡ್ಕರರ ಮಾತಿಗೆ ಮೇಲ್ವರ್ಗಗಳಿಗೆ ಉತ್ತರಿಸಲು ನೈತಿಕತೆ ಇಲ್ಲ ಎಂದು ಖ್ಯಾತ ವಾಗ್ಮಿ ಪ್ರೊ ಬಸವರಾಜ ಜಾಲವಾದಿ ಹೇಳಿದರು. ಅವರು ಇಂದು ಕೋಲ್ಹಾರ ತಾಲೂಕಿನ ಕೂಡಗಿ ಗ್ರಾಮದಲ್ಲಿ MH ಗ್ರೂಪ್ ಆಯೋಜಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯಲ್ಲಿ ದಿಕ್ಸೂಚಿ ಭಾಷಣಕಾರರಾಗಿ ಮಾತನಾಡುತ್ತಿದ್ದರು. ವೇದಿಕೆಯ ಮೇಲೆ ಕೂಡಗಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಶಾಂತಪ್ಪ ತೊರವಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲಿಕಾರ್ಜುನ ಕುಂಟೋಜಿ, ನಮ್ಮ ಕರವೇ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷರಾದ ಮಹೇಶಕುಮಾರ ಹರಿಜನ, ಮಾಜಿ ಸೈನಿಕರಾದ ರಾಮು ಛಲವಾದಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರಿಫ್ ತಾಳಿಕೋಟಿ, ಜಾವೇದ್ ಗಡೇದ, ಬಾಬು ಮೂಪಗಾರ, ದ್ಯಾಮವ್ವ ತೋಳಮಟ್ಟಿ, ಬಾಲಪ್ಪ ಛಲವಾಡಿ, ಸಿದ್ದು ದಳವಾಯಿ, ಊರಿನ ಹಿರಿಯರು ಮುಂತಾದವರು ಹಾಜರಿದ್ದರು. ಅಂಬೇಡ್ಕರ್ ಸಂಘದ ವಿದ್ಯಾರ್ಥಿನಿ ಸದಸ್ಯರು ಕ್ರಾಂತಿಗೀತೆ ಮೂಲಕ ಸ್ವಾಗತಿಸಿ ವಂದಿಸಿದರು. ಜಿಲ್ಲಾ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಜಗದೀಶ ಸಾಲಹಳ್ಳಿ ಮಾತನಾಡಿ, ಸಂವಿಧಾನ ಒಬ್ಬರಿಗಾಗಿಯಲ್ಲ, ನಮ್ಮಗೆಲ್ಲರಿಗಾಗಿ ಇದೆ. ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಸೇರಿಯೇ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸೋಣ ಎಂದರು. ಜ್ಞಾನಭಾರತಿ ಶಾಲೆಯ ಅಧ್ಯಕ್ಷ ಸೋಮು ಸಾಗರ ಮಾತನಾಡಿ, ಅಂಬೇಡ್ಕರ್ ಅವರ ಹೋರಾಟದ ರಥ ಸಮಸ್ತ ಹಿಂದುಳಿದವರು ಅಂದರೆ OBCಗಳು ಸೇರಿ ಎಳೆಯಲು ಮುಂದಾಗಬೇಕಿದೆ. ಅಂದಾಗ ಜಯಂತಿ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತದೆ ಎಂದರು. ವೇದಿಕೆಯ ಮೇಲೆ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಕುಬಕಡ್ಡಿ, ತಳ ಸಮುದಾಯಗಳಲ್ಲಿ ಅದ್ಭುತ ವಿಚಾರವಂತರಿದ್ದಾರೆ. ಸಮಾಜ ಮೊದಲಿನಂತಲ್ಲ, ಮೇಲ್ವರ್ಗದವರು ತಮ್ಮ ಮೇಲರಿಮೆ, ಕೆಳವರ್ಗದವರು ಕೀಳರಿಮೆ ಬಿಡಬೇಕು ಎಂದರು.